ವಿಶ್ವಚೇತನ ಪೂರ್ವ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಆಹಾರ ಮೇಳ ಫುಡ್ ಫೆಸ್ಟಿವಲ್ 2026 ಎಂಬ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಹಟ್ಟಿಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾನಂದ್ ಸಜ್ಜನ್ ಹಾಗೂ ಹಟ್ಟಿ ಚಿನ್ನದ ಗಣಿಯ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಆನಂದ್ ಎಂಕೆ ಆಗಮಿಸಿ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಮಕ್ಕಳು ಮಾಡಿರುವ ವಿವಿಧ ಆಹಾರದ ಸವಿರುಚಿ ನೋಡುವುದರ ಮೂಲಕ ಮಕ್ಕಳ ಆಹಾರ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಒಂದಕ್ಕಿಂತ ಒಂದು ವಿಭಿನ್ನವಾದ ಆಹಾರ: ಹೋಳಿಗೆ, ಪಲಾವ್, ಪಾವ್ ಬಜ್ಜಿ, ಜೋಳದ ರೊಟ್ಟಿ, ಚಪಾತಿ, ಕಡಲೆಕಾಳು, ಹೆಸರುಕಾಳು, ಮೊಸರನ್ನ, ಚಿತ್ರಾನ್ನ, ಬೇಸನ್ ಲಾಡು, ಅವಲಕ್ಕಿ, ಗುಲಾಬ್ ಜಾಮೂನು, ಪುಳಿಯೋಗರೆ, ಪಾನಿಪುರಿ, ಮಿರ್ಚಿ ಬಜ್ಜಿ, ಜಿಲೇಬಿ, ಸ್ವೀಟ್ ಹೀಗೆ ಇನ್ನೂ ಅನೇಕ ಆಹಾರ ಪದಾರ್ಥಗಳನ್ನು ಪ್ರದರ್ಶಿಸುವ ಮೂಲಕ ಬಂದಂಥ ಅತಿಥಿಗಳಿಗೂ ಮತ್ತು ಪೋಷಕರು ಇದರ ಸವಿರುಚಿಯನ್ನು ಸವಿದು ಶಾಲಾ ಆಡಳಿತ ಮಂಡಳಿಗೆ ಆಯೋಜಿಸಿದ ಆಹಾರ ಮೇಳದ ಬಗ್ಗೆ ಉತ್ತಮವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯುತ್ತಿರಬೇಕು. ಇದರಿಂದ ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಗ್ಗೂಡಿ ವಿವಿಧ ಬಗೆಯ ಆಹಾರಗಳನ್ನು ಸೇವಿಸುವ ಮೂಲಕ ಸಂತಸದ ಸಂಭ್ರಮಕ್ಕೆ ಕಾರಣವಾದ ಶಾಲಾ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಶ್ರೀ ಗುರುರಾಜ್ ಕುಲಕರ್ಣಿ, ಮ್ಯಾನೇಜ್ಮೆಂಟ್ ಆದ ಶ್ರೀ ಬಸವರಾಜ್ ಗೌಡ ಗುರಿಕಾರ್, ಪೊಲೀಸ್ ಪಾಟೀಲ್ ಹಾಗೂ ಶ್ರೀ ಹನುಮಂತಗೌಡ ಗುರಿಕಾರ್, ಶ್ರೀ ಸತ್ತರ್ ಪಾಷಾ ಹಾಗೂ ಶ್ರೀ ವಿಷ್ಣುಕುಮಾರ್ ಇವರು ಪ್ರಸ್ತುತ ಇದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸತ್ಕರಿಸುತ್ತಾ ಇದನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಕ್ಕೆ ಎಲ್ಲ ಪಾಲಕರಿಗೂ ಹಾಗೂ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸಿದರು. ಜೊತೆಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿದ್ಯಾ ಗುರುರಾಜ್ ಹಾಗೂ ಎಲ್ಲ ಶಿಕ್ಷಕರಿಗೆ ಹಾಗೂ ಶಾಲೆಯ ಸಮಸ್ತ ಪಾಲಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಶಾಲೆಯ ಆಡಳಿತ ಮಂಡಳಿಯಿಂದ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ತಮವಾದ ಆಹಾರವನ್ನು ನಿರ್ವಹಿಸಿದ ಮಕ್ಕಳಿಗೆ ಬಹುಮಾನವನ್ನು ಘೋಷಣೆ ಮಾಡಲಾಯಿತು. ಅತಿ ಹೆಚ್ಚು ಸ್ಕೋರ್ಗಳನ್ನು ಪಡೆದ ಮಕ್ಕಳ ಹಾಗೂ ಪಾಲಕರನ್ನು ವಿಜೇತರೆಂದು ಘೋಷಿಸಲಾಯಿತು. ಇದರಲ್ಲಿ ಪ್ರಥಮ ಬಹುಮಾನ ಹುಸೇನ್ ತಂದೆ ಮೊಹಮ್ಮದ್ ಅಬೂಕರ್, ದ್ವಿತೀಯ ಬಹುಮಾನ ಶಹಜಾಬ್ ತಂದೆ ಎಂಡಿ ಶಫಿ ಹಾಗೂ ತೃತೀಯ ಬಹುಮಾನವನ್ನು ಇಬ್ಬರು ಪಡೆದುಕೊಂಡರು. ಅಮೋಘ ತಂದೆ ಶಿವಕುಮಾರ್ ಪಾಟೀಲ್ ಹಾಗೂ ಹಮಾನ್ ತಂದೆ ಮೊಹಮ್ಮದ್ ಅಬೂಬಕರ್. ಇದನ್ನು ಅತಿಥಿಯಾದ
ಮಸ್ಕಿ ಅಬ್ದುಲ್ಲಾ ಮೆಮೋರಿಯಲ್ ಆಲ್ ಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀ ಶೇಖ್ ಅನ್ಸಾರಿ ಸರ್, ಶ್ರೀ ಗುರುರಾಜ್ ಬಸವರಾಜ್ ಹಾಗೂ ವಿದ್ಯಾ ಮೇಡಮ್ ಅವರು ನೀಡಿ ಸತ್ಕರಿಸಿದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ.
ಮೇಲೆ ಇದ್ದಳು ಅಗಸ್ತ್ಯ ಯಾವ್ದು ಇಷ್ಟ ನಿಮಗೆ? ಏನ್ ಮಾಡಿದಮ್ಮ? ಮಿಸ್ I'll be here only. हाय करो गाजर का हलवा है। इसमें फेवरेट कौन सा है तुम्हारा? निशानी। ये नंबर दो, क्या बोलते हैं इसको? What is this? हाँ? फोटो क्लिक ನಿಂಗೆ ಇಷ್ಟನಾ? ಒಳ್ಳೆ ಇಷ್ಟನಾ? ಏನು ಹೆಸರು? ಏನಿದು? ವೆರಿ ಗುಡ್. ಯು ಲೈಕ್ ಬ್ರೆಡ್? ಅಲ್ಲಿ ಹೋಗಿ ಮುಂದೆ ಅಲ್ಲಿ ಹೋಗಿ ಇದು ಇಷ್ಟನಾ? ಇದು ಇಷ್ಟನಾ? ಇದು ಇಷ್ಟನಾ? ಇದು ಇಷ್ಟ ನಿಮಗೆ? ಮಸಾಲೆ ಇಲ್ಲ ಒಂದೆರಡು ಸೇರ್ಕೊಂಬಮ್ಮ ಬೇಡ ಹೋಗಮ್ಮ ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಬಿಡು ಮಾಡ್ಕೊಂಡು ಬಂದು ನಮ್ಮ ಆಹಾರ ಮೇಳ ಮಕ್ಕಳ ಸಾಂಸ್ಕೃತಿಕ ಫುಡ್ ಫೆಸ್ಟಿವಲ್ ಆನಂದಿಸಿ ನಮಗೆ ಇವತ್ತು ವಿಶ್ವ ಚೇತನ ಪ್ರೀಸ್ಕೂಲ್ ಕಾರ್ಯಕ್ರಮಕ್ಕೆ ನಮಗೆ ಪಾಟೀಲ್ ಅವರು ಖುಷಿ ಆಯಿತು. ಯಾಕಂದ್ರೆ ಇವತ್ತು ಸಂಡೇ ಇದ್ರು ಕೂಡ ಅವರು ಸ್ಕೂಲ್ ಸ್ಟಾರ್ಟ್ ಇಟ್ಟು ಹುಡುಗರನ್ನ ಭೇಟಿ ಮಾಡಿ ಬಾಲಕರಿಗೆ ಫುಡ್ ಫೆಸ್ಟಿವಲ್ ಫುಡ್ ಬಗ್ಗೆ ಮಕ್ಕಳಿಗೆ ಯಾವ ರೀತಿ ಮನೆಯಲ್ಲಿ ಅವರು ಯಾವ ರೀತಿ ರೂಢಿ ಮಾಡಿದ್ದಾರೆ ಆಹಾರದಲ್ಲಿ ಅದ್ರ ಬಗ್ಗೆ ಅವ್ರಿಗೆ ಅರಿವು ಇರುತ್ತೆ. ಅದ್ರ ಬಗ್ಗೆ ಅರಿವು ಮೂಡಿಸುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಮಕ್ಕಳಲ್ಲಿ ಏನಾಗಿದೆ ಅಂದ್ರೆ ಈ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಹ್ಯಾಬಿಟ್ ಆಗಿರುತ್ತೆ. ಅದನ್ನ ಆದಷ್ಟು ನಮ್ಮೊಂದು ರಿಕ್ವೆಸ್ಟ್ ಏನಂದ್ರೆ ಪಾಲಕರಲ್ಲಿ ಆದಷ್ಟು ಹೆಲ್ದಿ ಫುಡ್ ಈ ವೆಜೆಟ್ಸ್ ಆಯಿತು, ಬೇರೆ ಬೇರೆ ರೋಟಿ, ಬೇರೆ ಬೇರೆ ಇನ್ನೂ ವೆಜಿಟೇಬಲ್ಸ್ ಆದಷ್ಟು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ಒಳ್ಳೆ ಇದು ಇರುತ್ತೆ. ಟೈಮ್ ಪಾಸ್ ಯಾವಾಗ ಬೇಜಾರಾದಾಗ ಮಾಡೋಕ್ಕೆ ಭಾಳ ಖುಷಿ ಆಗುತ್ತೆ ನನಗೆ. ಆದರೆ ಆದಷ್ಟು ಮಕ್ಕಳಲ್ಲಿ ಜಂಕ್ ಫುಡ್ ಕಡಿಮೆ ಮಾಡಿ ಹೆಲ್ದಿ ಫುಡ್, ಪ್ರೋಟೀನು, ಮಿನರಲ್ಸ್ ಇರೋದನ್ನ ಜಾಸ್ತಿ ಮಕ್ಕಳಿಗೆ ಕೊಟ್ಟರೆ ಅವರಲ್ಲಿ ಬೆಳವಣಿಗೆ ಶಕ್ತಿ ಮತ್ತು ಬ್ರೈನ್ಗೆ ಭಾಳ ಇಂಪಾರ್ಟೆಂಟ್. ಬ್ರೈನಿಗೆ ಬೇಕಾಗಿರೋದು ಏನಂದರೆ ಪ್ರೋಟೀನ್, ಆಮೇಲೆ ಮಸಲ್ಸ್ ಬೇಕಾಗಿರೋದು
ಪ್ರೋಟೀನ್ ಮಿನರಲ್ಸ್ ಅದು ಕೂಡ ಭಾಳ ಇಂಪಾರ್ಟೆಂಟ್. ಈ ನಮ್ಮ ಬ್ಲಡ್ಗೆ ಆಯಿತು, ಬೇರೆ ಬೇರೆ ಇನ್ನೂ ಕೆಲವೊಂದು ನರ್ವಸ್ ಸಿಸ್ಟಮ್ಗೆ ಮಿನರಲ್ಸ್ ಕೂಡ ಭಾಳ ಇಂಪಾರ್ಟೆಂಟ್. ಜಿಂಕ್ ಆಯಿತು, ಕ್ಯಾಲ್ಸಿಯಂ, ಓಟ್ಸ್ಗೆ ಕ್ಯಾಲ್ಸಿಯಂ ಬೇಕು. ಅದಕ್ಕೆ ಪ್ರತಿಯೊಂದು ನಮಗೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಗೊತ್ತಿರೋದು ಯಾಕಂದ್ರೆ ನೀವು ಕೆಲಸ ಮಾಡಿ ಬಂದಿರ್ತೀರಿ. ಅದರಿಂದ ದಯಮಾಡಿ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಕೂಡ ಅದರಿಂದ ಮಕ್ಕಳಿಗೆ ಆದಷ್ಟು ನೀವು ಡೈಲಿ ಟಿಫಿನಲ್ಲಿ ಆಯಿತು, ಲಂಚ್ ಆಯಿತು, ಅವ್ರಿಗೆ ಕಂಪಲ್ಸರಿ ಸ್ಟ್ರಿಕ್ಟ್ ಆಗಿರ್ಬೇಕು. ಯಾವುದೇ ಜಂಕ್ ಫುಡ್ ಮಾಡೋದು, ಚಾಕ್ಲೇಟ್ಸ್ ತಿನ್ನಬಾರ್ದು. ಆಮೇಲೆ ಇನ್ನೂ ಬೇರೆ ಬೇರೆ ಐಸ್ ಕ್ರೀಮ್ಸ್ ಎಲ್ಲ ಬಂದಿದ್ದಾರೆ, ಆದಷ್ಟು ಡಿಲೇ ಮಾಡ್ತಾ ಇರೋದು. ಎಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿ ರೋಗ ಬರೋದು ಜಾಸ್ತಿ. ಕೆಮಿಕಲ್ ಮಿಕ್ಸ್ ಮಾಡಿ ರೋಗ ಬರ್ತಾರೆ. ಹೊರಗೆ ನಾವು ಊಟ ಮಾಡ್ತೀವಲ್ಲ ಹೋಟೆಲ್ಸಲ್ಲಿ, ಅದೆಲ್ಲ ಏನು ಮಾಡ್ತಾರೆ ಟೇಸ್ಟಿ ಪೌಡರ್ ಕಲರ್ ಹಾಕ್ತಾರೆ. ಅದನ್ನು ತಿನ್ನೋದ್ರಿಂದ ಜಾಸ್ತಿ ನಮಗೆ ರೋಗಗಳು ಜಾಸ್ತಿ ಆಗ್ತಾ ಇದೆ. ಆದಷ್ಟು ಮನೆಗೆ ಅದನ್ನು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಪ್ರಿಪೇರ್ ಮಾಡಿ ಆ ಮಕ್ಕಳಿಗೆ ಅದೇ ತಿಳಿಸಿ. ಇಟ್ ವೆರಿ ಹೆಲ್ತಿ ಫುಡ್. ಯಾಕಂದ್ರೆ ಮನೆಯ ಊಟ ಚಿಕನ್ ಬೆಳೆಯೋದಿಲ್ಲ, ನಾವು ಭಾಳ ಅನುಭವಿಸಿದ್ದೀವಿ. ನಾವೆಲ್ಲ ಸ್ಕೂಲ್ ಕೂಡ ಹಾಸ್ಟೆಲ್ ಹೊರಗಡೆ ಕಾಲೇಜು ಮಾಡಿ ಮಾಡಿ ನಮ್ಮ ಬರೀ ಖಾನಾವಳಿ ಇರ್ತಾವೆ, ಖಾನಾವಳಿ ಅದು ತಿಂದು ಸಾಕಾಗಿ ನಮ್ಮ ಮನೆ ಊಟ ಸಿಕ್ಕರೆ ಸಾಕಂತೀವಿ. ಹಾಗೆ ಈಗಿನ ಮಕ್ಕಳು ಸ್ವಲ್ಪ ಮನೆ ಊಟಕ್ಕೆ ಜಾಸ್ತಿ ಹೊರಗಿನ ಊಟಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಆದಷ್ಟು ಅವ್ರಿಗೆ ಮನೆ ಊಟ ಕೊಡಿಸಿ ಒಳ್ಳೆ ಪ್ರೋಟೀನ್ ವಿಟಮಿನ್ಸ್ ಅಂತ ಮಿನರಲ್ಸ್ ಕೊಟ್ಟರೆ ಮಕ್ಕಳ ಬೆಳವಣಿಗೆ ಚೆನ್ನಾಗುತ್ತೆ, ಬುದ್ಧಿ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ನಾನು ಯಾವಾಗಂದ್ರೆ ಆದಷ್ಟು ಮೊಬೈಲ್ ಸ್ವಲ್ಪ ಕಡಿಮೆ ಮಾಡಿಸಿ ಕೊಡೋದು. ಮೊಬೈಲಲ್ಲಿ ಏನಾಗುತ್ತೆ, ಮೊಬೈಲ್ ನೋಡಿ ಮೆಮೊರಿ ಆ ಮಕ್ಕಳಲ್ಲಿ ಏನಾಗುತ್ತೆ ಅದೇ ಸ್ಕೂಲಕ್ಕಿಂತ ಹೆಚ್ಚಾಗಿ ಆ ಸ್ಕೂಲಲ್ಲಿ ಏನು ವಿದ್ಯಾಭ್ಯಾಸ ಕಲಿಸಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಆ ಮೊಬೈಲಲ್ಲಿ ರೀಲ್ಸ್ ನೋಡ್ತಾರಲ್ಲ, ಆ ರೀಲ್ಸ್ ಅಡಿಕ್ಟ್ ಆಗಿರ್ತಾರೆ. ಆ ರೀಲ್ಸ್ ಅಲ್ಲಿ ನೋಡ್ತಾ ನೋಡ್ತಾ ಏನಾಗ್ತಂದ್ರೆ ಆ ರೀಲ್ಸ್ ಬರೀ ಮಜಾ ಕೊಡ್ತಾ ಇರ್ತಾರಲ್ಲಿ ಆ ಮೆಮೊರಿ ಇರ್ತಾರ ಅವ್ರಿಗೆ ಮಕ್ಕಳ ಬೆಳೆಯುವಂತ ಹೋಗಿರ್ಲಿ ಮೆಮೊರಿ ಅಂದ್ರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅದು ಮೈನೂಟ್ ಬೇಬಿ ಮೇಲೆ ಕೂಡ ನೀವು ಕಾಣಂಗಿಲ್ಲ. ಅದು ಏನಾಗ್ತದೆ ಮೆಮೊರಿ ಫುಲ್ ಆದ ತಕ್ಷಣ ಅವ್ರ ಎಜುಕೇಶನ್ ಅಲ್ಲಿ ಕಡಿಮೆ ಆಗ್ತದೆ. ಮ್ಯಾಕ್ಸಿಮಮ್ ನೋಡಿ ಟಿವಿ ನೋಡಿದ್ರೆ ಬೇಕಂದ್ರೆ ಈ ಕಾರ್ಟೂನ್ಸ್ ನೋಡಿದ್ರೆ ಅದು ಕೂಡ ಒಂದು ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಕು ದಯಮಾಡಿ. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್. ಈಗ ಹುಡುಗರಿಗೆ ಏನಾಗಿದೆ ಮೊಬೈಲ್ ಊಟ ಮಾಡೋದಿಲ್ಲ, ನೋಡ್ತಾ ಇದ್ರು ಅದೇ ಅಡಿಕ್ಷನ್ ಆಗಿತ್ತು. ಮೊಬೈಲ್ ಇದ್ದಿದ್ರೆ ಕೂಡ ಮೊಬೈಲ್ ಸ್ಲೈಡಿಂಗ್ ಮಾಡೋದು ಇವೆಲ್ಲ ಡಾಕ್ಟರ್ಸ್ ಅಲ್ಲಿ ನೋಡ್ತಾರೆ. ಡಾಕ್ಟರ್ಸ್ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ. ಆದ್ರೆ ನೋಡಿದ್ರೆ ಅಪ್ಲೈ ಮಾಡಂಗಿಲ್ಲ. ದಯಮಾಡಿ ನಮ್ಮಲ್ಲೆಲ್ಲ ವಿದ್ಯಾರ್ಥಿ ಮಕ್ಕಳಿಗೆ ಆದಷ್ಟು ಮಕ್ಕಳಿಗೆ ಮೊಬೈಲ್ ಕಂಟ್ರೋಲ್ ಮಾಡಿ, ನಾವು ಕಂಟ್ರೋಲ್ ಮಾಡಿದ್ರೆ ಅದು ಹುಡುಗರು ಕೂಡ ಕಂಟ್ರೋಲ್ ಮಾಡ್ತಾರೆ. ಇದೊಂದು ನಮ್ದು. ಆದಷ್ಟು ಇವತ್ತು ಚೆನ್ನಾಗಿ ಮಾಡಿದ್ರೆ ಎಲ್ಲ ವೆರೈಟಿ ಫುಡ್ ಬಂದು ಮನೆಯಲ್ಲಿ ಏನೇನು ಅಡಿಗೆ ಮಾಡ್ತೀವಿ ಎಲ್ಲ ಮನೆಯಲ್ಲಿ ದಿನನಿತ್ಯ ಏನೇನು ಅಡಿಗೆ ಮಾಡ್ತಾರೆ ಅದೇ ಕೂಡ ಮಾಡ್ತೀವಿ. ಇನ್ನೊಂದು ಒಳ್ಳೇದಂದ್ರೆ ಯಾರು ರೊಟ್ಟಿ ಪಲ್ಯ ಮುದ್ದೆ ಚಟ್ನಿ ಆಮೇಲೆ ಎಲ್ಲ ಮಾಡಿದ್ವಿ, ಅದು ಭಾಳ ಖುಷಿ ಆಗಿದೆ. ನಮ್ಗೆ ಅದೇ ಊಟ ಭಾಳ ಇಷ್ಟ. ಈಗ ಖಾನಾ ಊಟ ನಾವು ಒಬ್ಬನೇ ಇದು ಊಟ ಮಧ್ಯಾಹ್ನ ಊಟ ಮಾಡೋದು ಖಾನಾ ಊಟ ಮಾಡ್ತೀವಿ. ನಾವು ನಾರ್ತ್ ಇಂಡಿಯನ್ ಫುಡ್ ಸ್ಟಾರ್ಟ್ ಆಗಿಲ್ಲ. ಆದಷ್ಟು ನಮ್ಮ ಈ ಕ್ಲೈಮೇಟ್ಗೆ ಹೊಂದುವಂತ ಕರ್ನಾಟಕ ಫುಡ್ ಏನಿದೆ ಅದೇ ಯೂಸ್ ಮಾಡೋದು. ನಮ್ಮ ನಾರ್ತ್ ಇಂಡಿಯನ್ ಅವ್ರಿಗೂ ಕ್ಲೈಮೇಟ್ ಬರುತ್ತೆ, ಅವ್ರಿಗೆ ಸೆಟ್ ಆಗುತ್ತೆ. ನಮ್ಮ ಸ್ಟೇಟಲ್ಲಿ ನಮ್ಗೆ ಈ ವಾತಾವರಣ ಸೆಟ್ ಆಗೋದು ರೊಟ್ಟಿ ಪಲ್ಯ ಹಿಂಡಿ ಪ್ಲೇಸ್ ಸೆಟ್ ಆಗುತ್ತೆ. ನಮ್ಮ ಕ್ಲೈಮೇಟ್ಗೆ ಅದೇ ಸೆಟ್ ಆಗೋದು. ನಮ್ಮ ಹಿರಿಯರು ಕೂಡ ಅದೇ ತಿಂದು ಬೆಳೀತೀವಿ, ಭಾಳ ನಮ್ಮನ್ನು ಬೆಳೆಸಿದ್ದಾರೆ. ನಾವು ಕೂಡ ಮುಂದೆ ಕಂಟಿನ್ಯೂ ಮಾಡ್ಕೊಟ್ಟಿದ್ದೇವೆ. ಇಷ್ಟೇ ಇವತ್ತು ನಮ್ಗೆ ಬೆಳೆಸಿ ಅಲ್ಲೇ ಊರು ಗೋಕಾಕ್ ನಮ್ಮ ಊರಲ್ಲಿ ಐನಾಪುರ ಬೇಡಿ ಅಂತ ಫೇಮಸ್ ಮಾಡಿ. ಥ್ಯಾಂಕ್ ಯು. ಆದಷ್ಟು ದೇಸಿ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಿ. ಅವಾಗಲೂ ವೀಕ್ಲಿ ಒನ್ಸ್ ಆಯ್ತು ಅಥವಾ ಮಂತ್ಲಿ ಒನ್ಸ್ ಆಯ್ತು ಅವ್ರಿಗೆ ಆದಷ್ಟು ಈ ದೇಸಿ ಫುಡ್ ಕಂಟಿನ್ಯೂ ಮಾಡಿ. ಇವತ್ತು ನಮಗೆ ಕಲಿಸಿ ಉದ್ಘಾಟನೆ ಮಾಡ್ತೀವಿ. ಮನೆಯಲ್ಲಿ ಮಕ್ಕಳಿಗೆ ಊಟ ಸಿಗಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಮಗೆಲ್ಲರೂ ಬಂದಿಸಿ ನಮ್ಮೆಲ್ಲರೂ ಒಳ್ಳೆ ಹೇಳಿ ಯಾರು ಸಾರ್ ಎಲ್ಲ ಚೆನ್ನಾಗಿ ಸವಿಸ್ತಾರವಾಗಿ ಎಲ್ಲ ಹೇಳಿದ್ರು. ನಮಗೆ ಒಂದು ವಿಶ್ವಚೇತನ ಶಾಲೆಯಲ್ಲಿ ಫುಡ್ ಫೆಸ್ಟಿವಲ್ ಅಂತ ಸಾರ್ ಹೇಳಿದ್ರೆ ಫೋನ್ ಮಾಡಿದ್ರು. ನಾನು ಬಿಸಿ ಸಂಡೇ ಟೈಮ್ ಹಾಸ್ಪಿಟಲ್ ಎಲ್ಲ ಬಿಡು ಮಾಡ್ಕೊಂಡು ಬಂದಿದ್ದೆ. ಬಂದು ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಮಕ್ಕಳು ಚೆನ್ನಾಗಿ ಎಲ್ಲ ಥರದ್ದು ಫುಡ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಹಾಗೆ ಇವತ್ತು ಎಲ್ಲ ವಿಟಮಿನ್ಸ್ ಬಗ್ಗೆ ಪ್ರೋಟೀನ್ಸ್ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೆ ಅದನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿಲ್ಲ. ತುಂಬ ಧನ್ಯವಾದಗಳು ಸರ್. ತಮ್ಮ
पीछे आ रही वैसे टेरो बाद में ले तुम उनका लेने को देते ಸರ್ ಹೇಳ್ರಿ ಇಲ್ಲಿ ಹೋಗ ಮೊದಲೆಲ್ಲ ಮಕ್ಕಳ ಆಹಾರದ ಸಭೆಯ ಮೇಲೆ ಅವರಿಗೆ ಸ್ಟಾರ್ಗಳನ್ನು ಕೊಡಬೇಕಾಗಿರೋದು ದಯವಿಟ್ಟು ಎಲ್ಲರೂ ದಯವಿಟ್ಟು ಊಟ ಮಾತ್ರ ಹೊರಗಡೆ ಹೋಗಿ ಮಾಡ್ಬೇಕು ಪ್ಲೀಸ್ ಪೇರೆಂಟ್ಸ್ ನೀವು ಏನ್ ಬೇಕು ಐಟಮ್ ಹಾಕೊಂಡು ಹೊರಗಡೆಗೆ ವ್ಯವಸ್ಥೆ ಮಾಡಿದ್ರೆ ಹೊರಗಡೆ ಊಟ ಮಾಡಿ ದಪ್ಪ ಆಗುತ್ತೆ ಇಲ್ಲಿ ಟೆಂಟ್ ಅಲ್ಲಿ ಹೊರಗಡೆಗೆ ಅವಕಾಶ ಇದೆ ಅಲ್ಲಿ ಊಟ ಮಾಡಿ ಮತ್ತೆ ಕೈ ತೊಳೆಯೋದಕ್ಕೆ ಹೊರಗಡೆಗೆ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲ ಪಾಲಕರು ಊಟವನ್ನು ಹೊರಗಡೆ ಹೋಗಿ ಮಾಡಬೇಕಾಗಿ ವಿನಂತಿ ಇಲ್ಲಿ ಗದ್ದಲ ಆಗುತ್ತೆ ದಯವಿಟ್ಟು ಪಾಲಕರು ಊಟ ಇಲ್ಲೇ ಮಾಡಬೇಡಿ ಪ್ಲೀಸ್ ಪಾಲಕರಲ್ಲಿ ವಿನಂತಿ ದಯವಿಟ್ಟು ಊಟ ಇಲ್ಲೇ ಮಾಡಬೇಡಿ ಕಾಣ್ತಾ ಇಲ್ಲ ಅಲ್ಲಿ ಹಾಕ್ರಿ ಅದು ಹುಡುಗನ ಕಡೆಯಿಂದ ಹಾಕ್ಸಿ ಹುಡುಗನ ಕಡೆಯಿಂದ ಹಾಕ್ಸಿ ಕ್ರಾಸ್ ಚೆನ್ನಾಗಿ ಹಾಕ್ರಿ ತಿನ್ಬಿಟ್ಟದಲ್ಲಿ ನಾನು ಮೇಡಮ್ ಟೇಸ್ಟ್ ಹೆಂಗಿದೆ ಮೇಡಮ್ ಟೇಸ್ಟ್ ಹೆಂಗಿದೆ ತಿನ್ನಿ ಫಸ್ಟ್ ತಿನ್ನಿ ಚೆನ್ನಾಗಿದೆನಾ ಅಮ್ಮ ಟೇಸ್ಟ್ ಹೆಂಗಿದೆ ಟೇಸ್ಟು ಇದು ಕರ್ನಾಟಕ ನಮ್ಮದು ಎಲ್ಲ ಡ್ರೈ ಫ್ರೂಟ್ಸ್ ಬೆಲ್ಲದ್ದು ಸ್ವೀಟ್ ಆಮೇಲೆ ಇನ್ನೊಂದು ಚೆನ್ನಾಗಿ ನಾವು ಪಾನಿಪುರಿ ಆಗ ಅದಕ್ಕೆ ಇನ್ನೊಂದು ಜಾಸ್ತಿ ಮಾಡ್ಕೊತಿದ್ದಾರೆ ಈ ಟೇಸ್ಟ್ ಒಳ್ಳೆ ಫುಡ್ ಟೇಸ್ಟ್ ಇದ್ದೀರಾ ಆಮೇಲೆ ಇದು ಅದೇ ನಮ್ಮದು ಉತ್ತರ ಕರ್ನಾಟಕದ ಮೆಂತೆ ಕಡುಬು ಆಮೇಲೆ ಇದು ಆಮೇಲೆ ಇದು ಆಮೇಲೆ ಚಪಾತಿ ಬೇಳೆ ಪಲ್ಯ ಅದು ಚೆನ್ನಾಗಿದೆ
ಟೇಸ್ಟ್ ಹೆಂಗಿದೆ ಮೇಡಮ್? So actually it is good and it's going on very rushy. It's look at you around. Food is very tasty actually. Yeah, it's spicy also. ಟೇಸ್ಟ್ ಹೆಂಗಿದೆ ಮೇಡಮ್ ಅದು? ಟೇಸ್ಟ್ ಚೆನ್ನಾಗಿದೆನಾ? ಸರ್ ಟೇಸ್ಟ್ ಹೆಂಗಿದೆ ಸರ್? ಟೇಸ್ಟ್ ನನ್ನ ಅನಿಸಿಕೆ ನಮ್ಮ ಶಾಲೆಯಲ್ಲಿ ಈ ಫುಡ್ ಫೆಸ್ಟಿವಲ್ ಹಮ್ಮಿಕೊಂಡಿದ್ದೀವಲ್ಲ, ಈ ಫುಡ್ ಫೆಸ್ಟಿವಲ್ ಅಲ್ಲಿ ಪಾಲಕರಿಗೆ ನಿಜವಾಗ್ಲೂ ನಾವು ಈ ಸಂದರ್ಭದಲ್ಲಿ ನಮ್ಮ ಸ್ಟಾಫ್ ಪರವಾಗಿ, ಮ್ಯಾನೇಜ್ಮೆಂಟ್ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ಲ ಪಾಲಕರಿಗೆ. ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು ಎಲ್ಲ ಪಾಲಕರಿಗೆ. ಮಕ್ಕಳನ್ನ ಆ ಥರ ರೆಡಿ ಮಾಡಿ ಬೆಳಗ್ಗೆ ಈ ತರ ಎಲ್ಲ ರೀತಿಯ ವೆರೈಟಿ ಆಫ್ ಫುಡ್ಗಳನ್ನ ರೆಡಿ ಮಾಡಿ ದಯಮಾಡಿ ಬಂದಿದ್ರೆ ನಿಜವಾಗ್ಲೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಪಾಲಕರಿಗೆ ನಿರ್ಣಾಯಕರನ್ನ ಕೊಟ್ಟಿದ್ದೀವಿ. ನನ್ನ ಅನಿಸಿಕೆ ಕೇಳಿದ್ರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮುನ್ನಡೆಸಿದೆ. ಬಟ್ ಈಗ ಪಾಲಕರು ಯಾವ್ದನ್ನ ಕೊಟ್ಟಿದ್ದಾರೆ ಅದನ್ನ ನೋಡಿ ಲಾಸ್ಟಿಗೆ ನಾವು ಅನೌನ್ಸ್ ಮಾಡೋಣ ಇದ್ದೀವಿ. ದಯವಿಟ್ಟು ಒಂದು 15-20 ನಿಮಿಷದೊಳಗೆ ಅನೌನ್ಸ್ ಮಾಡ್ತೀವಿ. ನೀವು ಪಾಲಕರು ಫೋಟೋ ಸೆಷನ್ ಏನಾದ್ರು ತಿಳ್ಕೊಳ್ಬೇಕ್ರೆ ಸ್ಟೇಜ್ ಗಳನ್ನ ರೆಡಿ ಮಾಡಿದೆ. What is your opinion about this food festival? ಚೆನ್ನಾಗಿದೆ. ಹಿಂಗೆ ಮಾಡ್ತಾ ಇದ್ರೆ ಎಲ್ಲ ಸ್ವಲ್ಪ ಎಂಕರೇಜ್ ಆಗುತ್ತೆ. ಪೇರೆಂಟ್ಸ್ ಎಂಕರೇಜ್ ಮಾಡಬೇಕು, ಸ್ಟೂಡೆಂಟ್ ಎಂಕರೇಜ್ ಆಗುತ್ತೆ. ಚೆನ್ನಾಗಿದೆ. ಹಿಂಗೆ ನಮ್ಮ ಸ್ಕೂಲ್ ಹೆಸರು ಕೂಡ ಚೆನ್ನಾಗಿ ಬರ್ಬೋದು. ಚೆನ್ನಾಗಿದೆ. ಥ್ಯಾಂಕ್ ಯು. ಹೀಗೆ ನಮ್ಮ ಪೇರೆಂಟ್ಸ್ ಎಲ್ಲ ಬರ್ಸ್ತಾ ಇದ್ದಾರೆ. ಸ್ಕೂಲ್ ಹೆಸರು ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಮಾಡಿದ್ರು ಸರ್. ಯಾರ ಬಗ್ಗೆ ಯಾರು ಸ್ಟಾರ್ ಕೊಡೋಕೆ ಆಗ್ತಾ ಇಲ್ಲ. ಎಲ್ಲ ಮುಗಿಸ್ತಾರೆ ಭಾಳ ಸೂಪರ್ ಸರ್. ಎಲ್ಲ ಚೆನ್ನಾಗಿ ಮಾಡಿದ್ರು. ಆಗಿಂತ ಕೊಡೋಕ್ಕಾಗಲ್ಲ. ನಿಮ್ಮ ಸ್ಕೂಲಲ್ಲಿ ಒಳ್ಳೆಯ ಫಂಕ್ಷನ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ವ್ಯವಸ್ಥಿತವಾಗಿ ಎಲ್ಲರೂ ಕೋಪರೇಷನ್ ಮಾಡಿ ಬಹಳ ಕಷ್ಟದಿಂದ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದರೆ ಎಲ್ಲರಿಗೆ ನ್ಯಾಯ ಇದೆ. ಅದು ಯಾರು ಹಿಂದೆ ಎಲ್ಲ ಬಂದಿಲ್ಲ, ಎಲ್ಲ ಕೋಪರೇಷನ್ ಇರ್ತಾ ಕೂಡ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಮ್ಮ ಫುಡ್ ಫೆಸ್ಟಿವಲ್ ನನಗೆ ತುಂಬ ಇಷ್ಟ. ಪೇರೆಂಟ್ಸ್ ಎಲ್ಲ ಬಂದು ಮಕ್ಕಳಿಗೆಲ್ಲ ಮಾಡಿ ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಒಂಥರ ರಾಜ್ಯದಲ್ಲಿ ಇರ್ತಾ ಇಲ್ಲ, ಒಂದು ಫ್ಯಾಮಿಲಿ ಬಂದು ಊಟ ಮಾಡ್ಕೊಂಡು ತಿಂತಾ ಇದ್ದೀವಿ. ಬಿಟ್ಟಿಗೆ ಬಂದು ಊಟ ಮಾಡ್ತಾ ಇದ್ವಿ. ಆದ್ರೆ ತುಂಬ ಜನವನ್ನು ಸೆಟಪ್ ಮಾಡಿದ್ದು ತುಂಬ ಖುಷಿಯಾಗಿ ಎಲ್ಲರೂ ಮುಂದೆ ಬಂದಿದೆ. ಊಟ ಮಾಡಿ ಹೆಂಗನ್ಸ್ತು ಪ್ರೋಗ್ರಾಮ್ ಹೆಂಗಿತ್ತು ಹೇಳಿ. ಚೆನ್ನಾಗಿತ್ತು. ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತು. ಸ್ಕೂಲಲ್ಲಿ ಈ ಥರ ಪ್ರೋಗ್ರಾಮ್ ನಡಿಬೇಕಾ? ಸ್ಕೂಲಲ್ಲಿ ಈ ಥರ ಪ್ರೋಗ್ರಾಮ್ ನಡೀತಾ ಇರ್ಬೇಕಾ? ನಡ್ತಾ ಇರಬೇಕು. ಮಕ್ಕಳಿಗೆ ಎಂಜಾಯ್ ಇರಬೇಕು. ಹಾಂ. ಊಟ ಎಲ್ಲ ಟೇಸ್ಟ್ ಇತ್ತಾ? ಎಲ್ಲ ಚೆನ್ನಾಗಿ ಐಟಮ್ಸ್ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಐಟಮ್ಸ್ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಎಲ್ಲರೂ ಪೇರೆಂಟ್ಸ್ ತುಂಬ ಇಂಟ್ರೆಸ್ಟಿಂದ ಬೇರೆ ಬೇರೆ ರೀತಿಯ ತುಂಬ ಟೇಸ್ಟಿಯಾಗಿ. ಸ್ಕೂಲಲ್ಲಿ ಈ ಥರ ಪ್ರೋಗ್ರಾಮ್ ನಡೀತಾ ಇರ್ಬೇಕಾ? ಹಾಂ. ಊಟದಲ್ಲಿ ಏನೇನು ಚೆನ್ನಾಗಿತ್ತು? ಈಗೇನು ಮಾಡ್ಕೊಂಬಂದಿದ್ದಾರಲ್ಲ ಮಕ್ಕಳು, ಅದ್ರಲ್ಲಿ ಏನೇನು ಚೆನ್ನಾಗಿತ್ತು, ಟೇಸ್ಟ್ ಇತ್ತು? ನನಗೆ ತುಂಬ ಇಷ್ಟ ಆಗಿತ್ತು ಪಾವ್ ಭಾಜಿ, ಆಮೇಲೆ ರೈಸ್ ಬಾತ್, ಪಾವ್ ಭಾಜಿ ಇಷ್ಟ ಆಯಿತು. ಆಮೇಲೆ ಪಾನಿಪುರಿ, ರೈಸ್ ಬಾತ್. ನಿಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರಾ? ಹಾಂ. ಎಲ್ಲ ಕಾರ್ಯಕ್ರಮಗಳು ಅಪ್ರಿಷಿಯೇಟ್ ಮಾಡಬೇಕು.
कन्नड़ निवास करಬೇಕು बच्चे भी बहुत खुश है ये कंपटीशन से हम लोग भी खुशी से सब बनाए स्कूल में अभी स्कूल में बहुत अच्छा टीचर्स का बिहेवियर मैडम का बिहेवियर बहुत अच्छा है बच्चों के ऊपर बच्चे बहुत एक्टिविटीज में बहुत फास्ट इंप्रूव हो रहे सर बहुत खुशी है हमारे वो सब कुछ टेस्ट ಮ್ಯಾಮ್ ಮೈಕ್ ಹತ್ರ ಇಟ್ಕೊಳ್ಳಿ. ಎಲ್ಲ ಚೆನ್ನಾಗಿತ್ತು. ಮಕ್ಕಳಿಗೆ ಫುಡ್ ಬಗ್ಗೆ ಹೇಳಿದ್ರು, ಆಮೇಲೆ ಸ್ಕೂಲ್ ಆರ್ಗನೈಸಿಂಗ್ ಮಾಡಿದ್ದು ಅದಕ್ಕೂ ಥ್ಯಾಂಕ್ ಯು. ಯಾವ್ಯಾವ ಫುಡ್ ಇಷ್ಟ ಆಯ್ತು ಮೇಡಮ್ ನಿಮಗೆ? ಮಕ್ಕಳು ತಂದಿರ್ತಕ್ಕಂಥ ಫುಡ್ಡಲ್ಲಿ ಯಾವ ಫುಡ್ ಇಷ್ಟ ಆಯಿತು? ಎಲ್ಲರಿಗೂ ಇಷ್ಟ, ಆಲ್ಮೋಸ್ಟ್ ವೆರೈಟಿ ಇತ್ತು. ಜಾಸ್ತಿ ಆಯಿತು. ಯಾವುದು ಅಂದರೆ ಇಂಥ ಕಾರ್ಯಕ್ರಮಗಳು ಸ್ಕೂಲ್ ಆಗ್ತಾ ಇರಬೇಕು. ಈ ಥರ ಕಾರ್ಯಕ್ರಮ ಜಾಸ್ತಿ ಆಗ್ತಿರಬೇಕು, ಮಕ್ಕಳಿಗೂ ಆಗುತ್ತೆ, ಆಮೇಲೆ ಪೇರೆಂಟ್ಸಿಗೂ ಒಂಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅದನ್ನು ಖುಷಿ ಆಗ್ತದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಅನಿಸ್ತು ಮ್ಯಾಮ್ ಮೈಕ್ ಹತ್ರ ಇದೆ. ತುಂಬ ಚೆನ್ನಾಗಿ ಅನಿಸ್ತು. ಎಲ್ಲ ವೆರೈಟಿ ಊಟ ಮಾಡಿ ಒಂದು ಪಿಕ್ನಿಕ್ ಥರ ಫೀಲ್ ಆಯಿತು. ಇಯರ್ಲಿ ಈ ಥರ ಒಂದು ಮಾಡಿದರೆ ಎಲ್ಲ ಮಕ್ಕಳಿಗೂ ವೆರೈಟಿ ತಿನ್ನಂಗೆ ಅನ್ನಿಸ್ತು. ಇಷ್ಟೊಂದು ಫುಡ್ ಎಲ್ಲ ಒಂದೇ ಸಲ ನೋಡಿದ್ರೆ ಎಲ್ಲಾದರೂ? ಸ್ವಲ್ಪ ಇಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ಇಷ್ಟೊಂದು ಫುಡ್ ಯಾವ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಅದು ನಿಮಗೆ ಹೆಂಗೆ ಅನಿಸುತ್ತೆ? ಚಿಕ್ಕ ಮಕ್ಕಳು ಸರ್ವ್ ಮಾಡ್ತಾರೆ, ಅವರೆಲ್ಲ ಕಲಿಯೋ ಎಲ್ಲರಿಗೂ ನೀಡೋದು ಅದು ನೋಡಿ ಬಹಳ ಖುಷಿ ಆಯಿತು. ಮನೇಲಿ ಯಾರು ನೀಡಲ್ಲ, ಇಲ್ಲೇ ಫಸ್ಟ್ ಟೈಮ್ ನಾನು ಮಳೆ ನೀಡಿದ್ದು ನೋಡಿ ತುಂಬ ಖುಷಿ ಆಯಿತು. ಮದುವೆಗೆ ಹೋದ್ರೂ ಇಷ್ಟು ಫುಡ್ ಸಿಗಲ್ಲ ನಿಮಗೆ? ಇರಲ್ಲ. ಧನ್ಯವಾದಗಳು. ವಿಷ್ಣು ಚೇತನ ಸ್ಕೂಲಿಂದ ನಾವು ನಿಶ್ಚಿತ ಅವರ ಅಜ್ಜಿ ಬಂದಿದ್ದು, ಇದು ಒಂಥರ ನಮಗೆ ಹಳೆಯ ಜ್ಞಾಪಕ ಬರುವಂಥದ್ದಾಗಿದೆ. ಎಲ್ಲರೂ ಬಂದರೆ ಬ್ಯಾಗ್ ಹಾಕೊಂಡು ಬುತ್ತಿ ತರೋದು ಇದೇ ಆಗಿತ್ತು. ನಾವು ಅನುಭವಿಸಿದಂಥ ನಮ್ಮ ನೆನಪುಗಳು ಈಗಿನ ಸೊಸೈಟಿಯವರಿಗೆ ಹಾಗೂ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕೃತಿ ಪಾಠವನ್ನು ಕಲಿಸಿದ್ದಕ್ಕಾಗಿ ಆ ಸ್ಕೂಲಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಇದೇ ರೀತಿಯಾಗಿ ಮಕ್ಕಳು ತಮ್ಮ ಊಟ ತಾವೇ ಮಾಡಲ್ಲ, ಅದರ ಮುಂದೆ ತಾವೇ ಬೆಳೆಸ್ತಾ ಇರೋದು ಒಂದು ತುಂಬ ಹೆಮ್ಮೆಯ ವಿಷಯ. ಇದಕ್ಕಾಗಿ ಧನ್ಯವಾದಗಳು. ಸ್ಕೂಲಲ್ಲಿ ಈ ಥರ ಪ್ರೋಗ್ರಾಮ್ ಪ್ರೋಗ್ರಾಮ ಮಾಡಿಲ್ಲ, ಚಲೋ ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರಾ? ಹಾಂ. ಊಟ ಎಲ್ಲ ಚೆನ್ನಾಗಿತ್ತು ಟೋಟಲಿ? ಚೆನ್ನಾಗಿತ್ತು ಊಟ ಎಲ್ಲ. ಮಕ್ಕಳು ಭಾಳ ಖುಷಿಯಾದರು. ಹೇಳಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫುಡ್ ಟೇಸ್ಟ್ ನೋಡಿದ್ರಾ? ಎಲ್ಲ ಟೇಸ್ಟ್ ನೋಡಿದ್ವಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಬಂದಾರ, ತುಂಬ ಖುಷಿ ಆಯಿತು. ನಾವೆಲ್ಲ ಸಂಕ್ರಾಂತಿಗೆ ಹೋಗಿ ಆಚರಣೆ ಮಾಡ್ತೀವಿ ಒಂದು ಕಾಲೆಲ್ಲ. ಇಲ್ಲಿ ಬಂದು ಎಲ್ಲರೂ ಸೇರಿ ಭಾಳ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಎಲ್ಲ ಐಟಮ್ಸು ಚೆನ್ನಾಗಿದ್ದಾವೆ, ಎಲ್ಲರೂ ಸೂಪರ್ ಆಗಿದ್ದಾವೆ, ತುಂಬ ಚೆನ್ನಾಗಿತ್ತು. ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ವೆರೈಟಿ ಆಫ್ ಐಟಮ್ಸು ಯಾವ ತಿನ್ಬೇಕು ಯಾವ ತಿನ್ನಲ್ಲ, ಒಂಥರ ಸ್ವರ್ಗ ಲೋಕ ಥರ ಫೀಲ್ ಆಗ್ತಾ ಇದೆ. ಯಾಕಂದರೆ ತುಂಬ ಮುಷ್ಟಾನ ಭೋಜನ ಥರ ವೆರೈಟಿ ಐಟಮ್ಸ್ ಇದಾವಲ್ಲ, ತುಂಬ ಖುಷಿ ಆಯಿತು. ಇದೊಂದು ಮೀನಿಂಗ್ಫುಲ್ ಇವೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಷ್ಟೊಂದು ಫುಡ್ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ಸರ್, ಅದೇ ಹೇಳ್ತಾ ಇದ್ದೀನಿ, ನಾನು ಸ್ವರ್ಗಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂದಮೇಲೆ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಎಲ್ಲ ಟೇಸ್ಟ್ ನೋಡಿದ್ರೆ ನಂಗಾಯ್ತು. ಎಲ್ಲ ಟೇಸ್ಟ್ ನೋಡಿದ್ದೀನಿ. ಸ್ವಲ್ಪ ಜಾಸ್ತಿ ಸ್ವೀಟ್ ಅಂದರೆ ಆಗಲ್ಲ, ಹಂಗಾಗಿ ಲೈಟಾಗಿ ನೋಡಿದ್ದೀನಿ. ಬಟ್ ಆದರೂ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಅಂದ್ರೆ ಈ ಥರ ಪ್ರೋಗ್ರಾಮ್ ಮತ್ತೆ ಆಗ್ತಿರ್ಬೇಕು ಸ್ಕೂಲಲ್ಲಿ ಅಂತ ಆಗ್ತಾ ಇರಬೇಕು. ಮಕ್ಕಳಿಗೆ ಒಂಥರ ಸಾಂಪ್ರದಾಯಿಕ ಮತ್ತು ಎಲ್ಲ ಥರದ ಒಂದು ಆಹಾರದ ಒಂದು ಮಹತ್ವ ಗೊತ್ತಾಗುತ್ತೆ. ಮತ್ತು ಯಾವ ಐಟಮ್ ಏನಕ್ಕೆ ಇಂಪಾರ್ಟೆನ್ಸ್ ಅಂತ ಮಕ್ಕಳಲ್ಲಿ ಒಂದು ಆಹಾರದ ಬೆಳವಣಿಗೆ ಮತ್ತು ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು सर. अच्छे हैं बच्चे, सब अच्छा ध्यान देते हैं, बराबर से स्कूल से आते हैं, खाने का भी अच्छा है, टाइम टू टेबल सब अच्छे से है, परफेक्ट है. स्कूल एक्टिविटीज में भी फर्स्ट है और डिसिप्लिन में भी काफी करेक्ट है. आगे बराबर से होमवर्क कंप्लीट करना वो नहीं, डिसिप्लिन में बहुत अच्छे से.
ಇದನ್ನ ಕಾಂಬಿನೇಷನ್ ನಾವು ಡಿಸೈಡ್ ಮಾಡ್ತೀವಿ. ಮಹೇಶ್ RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.